ಬನ್ನಿ ಇವಾಗ ಕ್ರೇನಲ್ಲಿ ಹೆಂಗೆ ಇಳಿಸ್ತಾರೆ ಅನ್ನೋದೇ ನನಗಿವಾಗ ಒಂಥರ ಕುತೂಹಲ. ಯಾಕಂದರೆ ನೋಡಿ ಅಲ್ಲಿ ರೋಡ್ ಇರೋದೇ ಇಷ್ಟು. ಒಟ್ಟಿಗೆ 2 ಏರ್ಪೋರ್ಟ್ ಇದೆ. ಒಂದು ವಾಸ್ಕೋಡ ಗಾಮದಲ್ಲಿದೆ, ಇನ್ನೊಂದು ಪಣಜಿ ಬಿಟ್ಟು ಮುಂದೆ ಇದೆ. ಫುಲ್ಲು ಎಲ್ಲ ಬಿಚ್ಚಾಯಿತು, ಹಗ್ಗ ಬಿಚ್ಚಿ ಮೇಲೆ ಸುತ್ತಿಟ್ಟಾಯಿತು. ಟಾರ್ಪಲ್ಲು ಮಾಡ್ತಾ. ಅದಕ್ಕೆ ಝೊಮ್ಯಾಟೋದಲ್ಲಿ ಊಟ ಆರ್ಡ್ರ್ ಮಾಡಿದ್ದೆ. ಊಟ ಬಂದಿದೆ. ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಹೆಂಗಿದೆಯೋ ಗೊತ್ತಿಲ್ಲ. ಗೋವಾ ಸಿಟಿ ಡೇ ಹೊತ್ತು ನೋಡೋದಕ್ಕಿಂತ ನೈಟ್ ಹೊತ್ತು ಮಸ್ತಾಗಿ ಕಾಣುತ್ತೆ. ನೋಡಿ ಈಗ ರೈಟ್ ಸೈಡ್ ನೀವು ಫ್ಯಾನ್ ಆನ್ ಮಾಡಿರೋದಕ್ಕೆ ಬ್ಯಾಟ್ರಿ ಡೌನ್ ಆಗೋಯ್ತೆ. ಗಾಡಿ ಸ್ಟಾರ್ಟ್ ಆಯಿತು. ನೋಡ್ಬೋದು ಆ ಗಾಡಿ ಇದಾರಲ್ಲ, ಗುಜರಾತ್ ಗಾಡಿ. ಇವರೇ ಭಯ ಹೆಲ್ಪ್ ಮಾಡ್ತೀನಿ. ಸರೌಂಡಿಂಗಲ್ಲಿ 3 ಪ್ಲಸ್ ಇಲ್ಲೊಂದು ಕಾಣ್ತಾ ಇದೆಯಾ ನೋಡಿ, ಅಲ್ಲೊಂದು ಕಾಣ್ತಾ ಇದೆ 4. ರಾಮನಗರ ಸಿಟಿಯೆಲ್ಲ ದಾಟ್ಬಿಟ್ಟು ಬಂದೆ. ಇಲ್ಲೊಂದು ಟೋಲ್ ಕಾಣ್ತಿದೆ ನೋಡಿ. ಎಲ್ಲಿದ್ದೀನಪ್ಪ ಅಂದರೆ ನೈಸ್ ರೋಡಲ್ಲಿ ಇದ್ದೀನಿ. ನೈಸ್ ರೋಡ್ ಎಕ್ಸಿಟ್ ಆಗ್ತಾ ಇದ್ದೀನಿ ಕೆಂಗೇರಿ. ಸದ್ಯಕ್ಕೆ ನಾವಿವಾಗ ವರ್ಣ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದ್ದೀವಿ. ಇದೇ ಸಿಗ್ನಲ್ ನೋಡಿ. ಹಿಂಗೆ ರೈಟ್ ಹೋದ್ರೆ ಅದು ಪೂರ್ತಿ ಹಂಗೆ ರೈಟ್ ಹೋದ್ರೆ ಪೂರ್ತಿ ವರ್ಣ ಇಂಡಸ್ಟ್ರಿಯಲ್ ಏರಿಯಾಸ್ ಇರುತ್ತೆ. ವರ್ಣ ಸೀದಾ ಹಾಗೆ ಹೋದರೆ ಕೊಂಡ, ಆ ಕಡೆ ಬೆಳಗಾಂ ರೂಟ್. ಅದು ನಾವೀಗ ಈ ಕಡೆ ಹೋಗ್ಬೇಕು. ಬೆಳಗಾಂ ಅಲ್ಲ, ಸಾರಿ, ಹುಬ್ಳಿ ಧಾರವಾಡ ರೂಟು. ನಾವೀಗ ಸೀದಾ ಹೋದರೆ ಮುಂದೆ ಇನ್ನೊಂದು ಸಿಗ್ನಲಲ್ಲಿ ಸೀದಾ ಹೋಗ್ಬೇಕು. ಆ ಸಿಗ್ನಲಲ್ಲಿ ಲೆಫ್ಟ್ ಹೋದರೆ ವಾಸ್ಕೋಡ ಗಾಮ ಕಡೆ ಹೋಗುತ್ತೆ. ನಾವು ಸೀದಾ ಹೋಗ್ಬೇಕು ನೋಡಿ. ಇಲ್ಲಿ ಹಾಕಿದ್ದಾರೆ ದಬೋಲಿಮ್ ಏರ್ಪೋರ್ಟು. ಗೋವಾದಲ್ಲಿ ಒಟ್ಟಿಗೆ 2 ಏರ್ಪೋರ್ಟ್ ಇದೆ. ಒಂದು ವಾಸ್ಕೋಡ ಗಾಮದಲ್ಲಿದೆ, ಇನ್ನೊಂದು ಪಣಜಿ ಬಿಟ್ಟು ಮುಂದೆ ಇದೆ. ಚಿಕ್ಕ ಸ್ಟೇಟಿಗೆ 2 ಏರ್ಪೋರ್ಟ್ ಗುರು. ನಮ್ಮ ಕೊಡಗಲ್ಲಿ ಒಂದು ಏರ್ಪೋರ್ಟ್ ಇಲ್ಲ. ಫಾರೆಸ್ಟ್ ಹಾಳು ಮಾಡಬೇಕು ಅಂತ ಒಂದೇ ಒಂದು ಏರ್ಪೋರ್ಟ್, ಒಂದೇ ಒಂದು ರೈಲ್ವೆ ಸ್ಟೇಷನ್ ಹಾಕಿಲ್ಲ. ಗೋವಾ ಇರೋದೇ ಒಂದು ಚಿಕ್ಕ ರಾಜ್ಯ. ಅದರಲ್ಲೇ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಾವೆ. ಲೆಕ್ಕ ಹಾಕಿ ಎಷ್ಟೋ ಟೂರಿಸ್ಟ್ ಬರ್ಬೋದು ಇಲ್ಲಿಗೆ. ತುಂಬ ದೊಡ್ಡ ಬ್ರಿಡ್ಜು. 4 ಲೈನು ನೋಡಿ. ಈ ಕಡೆ 4 ಲೈನು, ಆ ಕಡೆ 4 ಲೈನು. ಟೋಟಲ್ 8 ಲೈನು. 1 2 3 4. ಹೈದರಾಬಾದಲ್ಲಿ ರಾಜೀವ್ ಗಾಂಧಿ ಇದಿದೆಯಲ್ವಾ, ಸಾರಿ, ನೆಹರು ರಿಂಗ್ ರೋಡು, ಆ ಥರ ಇದೆ. ಗೋವಾಗೆ ಇದೆ ಪಣಜಿ ಅಮ್ಮೆ ಒಂದು ದೊಡ್ಡದು ಊರು, ಒಂಥರ ದೊಡ್ಡ ಸಿಟಿ ನೋಡಿ. ಅಲ್ಲೆಲ್ಲ ಕೆಸಿನೋಗಳೆಲ್ಲ ಫುಲ್ಲು ಇದಾವೆ. ಇಲ್ಲೇ ಕೆಸಿನೋಗಳು, ಫಿಶಿಂಗ್ ಬೋಟು, ಎಲ್ಲ ಇಲ್ಲಿ. ಗುರು ಪಣಜಿಯಂ ಫ್ಲೈಓವರ್ ಇದೆ. ಪಣಜಿಯಂ ಸಿಟಿ ಅಲ್ಲಿ ನೋಡಿ ನಮ್ಮದು ನ್ಯಾಷನಲ್ ಫ್ಲಾಗ್ ಇದು ಹಾಕಿದ್ದಾರೆ. ನೀವು ಹೋಗೋಣ ಸೀದಾ. ಎಲ್ಲ ಪೊಲೀಸರು ಹಿಡಿದವ್ರು ಸಾಕು. ಸೀದಾ ನಾನ್ ಸ್ಟಾಪಲ್ಲಿ ಪಾಯಿಂಟಿಗೆ ಹೋಗ್ಬಿಡೋಣ. ಪಾಯಿಂಟ್ ಕರೆಕ್ಟಾಗಿ ಇಲ್ಲಿಂದ ಒಂದು 2.5-3 ಕಿಲೋಮೀಟ್ರ್ ಐತೆ ಅಷ್ಟೇ. ಬನ್ನಿ ಹೋಗೋಣ ಸೀದಾ ಪಾಯಿಂಟಿಗೆ ಹೋಗ್ಬಿಡೋಣ. ನೋಡಿ ಇವಾಗ ಪಣಜಿ ಸಿಟಿ ಒಳಗಿದ್ದೀನಿ. ಪಣಜಿಗೆ ಯಾವ ಕಾರಣಕ್ಕೆ ದೊಡ್ಡ ಗಾಡಿಗಳು ಬಿಡಲ್ಲ ಬೆಳಗ್ಗೆ ಹೊತ್ತು ಅಂದರೆ ಬೆಳಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆ ತನಕ ದೊಡ್ಡ ಗಾಡಿಗಳಿಗೆ ನೋ ಎಂಟ್ರಿ. ಯಾಕೆಂದರೆ ನೋಡಿ ಇಲ್ಲಿ ಪಿಲ್ಲರ್ಗಳು ಕಾಣ್ತಾ ಇರ್ಬೋದು. ಬ್ರಿಡ್ಜ್ ಮಾಡ್ತಾ ಇದ್ದಾನೆ, ಫ್ಲೈಓವರ್ ಮಾಡ್ತಿರೋ ಕಾರಣ ಹೆವಿ ವೆಹಿಕಲ್ಸ್ನ ಬಿಡ್ತಾ ಇಲ್ಲ. ದೊಡ್ಡ ಗಾಡಿಗಳು ಬಂದರೆ ಸಿಟಿ ಜಾಮ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಏನು ನೋಡ್ತಿದ್ದೀವಿ ನಾವಿದು ಪಣಜಿ ಸಿಟಿ. ಹಂಗಾಗಿ ದೊಡ್ಡ ಗಾಡಿಗಳನ್ನ ಬಿಡ್ತಾ ಇಲ್ಲ. ಲೋಡಿಂಗ್ ಪಾಯಿಂಟಿಗೆ ಬಂದಲ್ಲಿ ಹೆಂಗೆ ಕಾಣ್ತೈತೆ ರೋಡ್, ಅದೇ ಮೇಯ್ನ್ ರೋಡು. ಅಲ್ಲಿ ಬಂದ್ಬಿಟ್ಟು ನೋಡಿ ಗಾಡಿಯಲ್ಲಿ ರಿವರ್ಸ್ ಹಾಕಿದ್ದೀನಿ. ಹಗ್ಗ ಟಾರ್ಪಲ್ಲು ಎಲ್ಲ ಬಿಚ್ಚಾಯಿತು. ಹಗ್ಗ ಬಿಚ್ಚಿ ಮೇಲೆ ಸುತ್ತಿಟ್ಟಾಯಿತು. ಟಾರ್ಪಲ್ಲು ಮಡ್ಚಾಯಿತು. ನಮ್ಮ ಅವಸ್ಥೆ ನೋಡಿ ಹಿಂಗೈತಿ ಇವಾಗ. ಟಾರ್ಪಲ್ ನೋಡಿ ಊರಲ್ಲಿ ಸುತ್ತ ಎಲ್ಲೂ ಒಂದು ಹೋಟ್ಲಿಲ್ಲ. ಅದು ಮೇನ್ ರೋಡಲ್ಲಿ ರೋಡ್ ಕೆಲಸ ಮಾಡ್ತಿದ್ದಾರೆ. ಎಲ್ಲೂ ಒಂದು ಹೋಟ್ಲಿಲ್ಲ. ಅದಕ್ಕೆ ಝೊಮ್ಯಾಟೋದಲ್ಲಿ ಊಟ ಆರ್ಡ್ರ್ ಮಾಡಿದ್ದೆ. ಊಟ ಬಂದಿದೆ. ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಹೆಂಗಿದೆಯೋ ಗೊತ್ತಿಲ್ಲ. ಸ್ಮೆಲ್
ಮಾತ್ರ ಸಖತ್ತಾಗಿ ಬರ್ತೈತೆ. ಟೈಮು 7 ಗಂಟೆ ಆಯಿತು. ಇವಾಗ ಅನ್ಲೋಡೆಲ್ಲ ಮಾಡಿ ಮುಗಿಸಿದ್ದಾರೆ. ನೋಡ್ಬೋದು ಗಾಡಿ ಕಂಪ್ಲೀಟಾಗಿ ಖಾಲಿಯಾಗಿದೆ. ಟೈಮು 7 ಗಂಟೆ. ಆಲ್ರೆಡಿ ಲೋಡ್ ಸೆಟ್ ಆಗಿದೆ ಬೆಂಗಳೂರಿಗೆ. ವರ್ಣ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕೀಗ. ಗೋವಾ ಸಿಟಿ ಡೇ ಹೊತ್ತು ನೋಡೋದಕ್ಕಿಂತ ನೈಟ್ ಹೊತ್ತು ಮಸ್ತಾಗಿ ಕಾಣುತ್ತೆ. ನೋಡಿ ಈಗ ರೈಟ್ ಸೈಡಲ್ಲಿ ಕೆಸಿನೋಗಳೆಲ್ಲ ಫುಲ್ಲು ಲೈಟಿಂಗ್ಸ್ ಹಾಕೊಂಡು ಯಾವ ಥರ ಇದೆ ಅಂತ. ಗೋವಾ ನೈಟ್ ವ್ಯೂ ಪಂಜಿಯಂ ಬ್ರಿಡ್ಜ್ ಅಲ್ಲಿ ಇದ್ದೀನಿ. ಬನ್ನಿ ಹೋಗೋಣ ಲೋಡಿಂಗ್ ಪಾಯಿಂಟಿಗೆ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಗಾಡಿ ಖಾಲಿ ಮಾಡಿ ಬಂದು ಇಲ್ಲೇ ಮಲಗಿದ್ದೆ. ಇವಾಗ ಸದ್ಯಕ್ಕೆ ಲೋಡಿಗೆ ಬಂದಿದ್ದೀನಿ. ಲೋಡು ಬೆಂಗಳೂರಿಗೆ. ನೋಡ್ಬೋದು ಲೋಡು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಪೆಟ್ಟಿ. ಇದು ಹಾಕ್ಬಿಟ್ಟು ಒಂದು ಸಣ್ಣ ಪುಟ್ಟ ಐಟಮ್ ಹಾಕ್ತಾರೆ. 9 ಅಡಿ ಹೈಟ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಅಡಿ ಹೈಟ್ ಬರುತ್ತೆ ಏನು. ಲೋಡ್ ಮಾಡಿಸೋಣ. ನೆನ್ನೆನೇ ಲೋಡ್ ಆಗಬೇಕಿತ್ತು, ಬಟ್ ಗಾಡಿ ಖಾಲಿಯಾಗಿದ್ದು ಲೇಟ್ ಆಗಿದ್ದ ಕಾರಣ ನೆನ್ನೆ ಲೋಡ್ ಮಾಡಲಿಲ್ಲ. ಓಕೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಬೆಳಗ್ಗೆ 9:30 ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ಬೋದು. ಇನ್ನೇ ಲೋಡೆಲ್ಲ ಮಾಡ್ಕೊಳ್ಳೋಣ. ಇನ್ನೂ ಏನೇನು ಹಾಕ್ತಾರೆ ನೋಡೋಣ. ಗುರು ಲೋಡೆಲ್ಲ ಆಯಿತು. ನೋಡ್ಬೋದು ಇಲ್ಲಿ ಇಷ್ಟೇ ಆಗಿರೋದು. ಹೈಟು 9 ಅಡಿ 10 ಅಡಿ ಬರುತ್ತೆ ಅಂದಿದ್ರು. ನನ್ನ ಪ್ರಕಾರ ಒಂದು 11 ಅಡಿ ಐತೆ. RTO ಪೊಲೀಸು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಇದೇ ಕಂಪ್ನಿಯಲ್ಲಿ ಲೋಡ್ ಆಗಿದ್ದು. ಸದ್ಯಕ್ಕೆ ಬಿಲ್ಲಿಗೆ ವೆಯ್ಟಿಂಗು ARC ಇಂದ ಬರಬೇಕು. ಈ ಬಿಸಿಲಲ್ಲಿ ಆಯ್ತಲ್ಲ ಇರೋಕ್ಕೆ. ಬೆಂಗಳೂರೇ ಸರಿ, ಬೆಂಗಳೂರಲ್ಲೂ ಬಿಸಿಲೇನೆ. ಬಟ್ ಗೋವಾ ಸಿಕ್ಕಾಪಟ್ಟೆ, ಗೋವಾ ಮಂಗಳೂರು ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿಲ್ಲ. ಗಾಡಿ ಆನ್ ಮಾಡಿ ನಿಲ್ಸಿದ್ದೀನಿ. ಫ್ಯಾನ್ ಹಾಕೊಂಡು ಬ್ಯಾಟ್ರಿ ಡೌನ್ ಆಗಿ ಹೋಗ್ಬಿಟ್ಟಿತ್ತು. ಲೇಟ್ ಸೆಲ್ಫ್ ತಾತಾಯಿತ್ತು. ಅದಕ್ಕೆ ಬ್ಯಾಟ್ರಿ ಸರ್. ನಮ್ಮ ಟೈಮ್ ಹೆಂಗಾಗ್ಬಿಟ್ಟೈತೆ ಅಂದರೆ, ರಾತ್ರಿ ಫ್ಯಾನ್ ಆನ್ ಮಾಡಿದ್ದೀನಿ. ಅದು ಬಿಟ್ರೆ ಇವತ್ತು ಬೆಳಗಿಂದ ಆನ್ ಮಾಡಿದ್ದೀನಿ. ಬರೀ ಒಂದು ದಿನ ಫ್ಯಾನ್ ಆನ್ ಮಾಡಿರೋದಕ್ಕೆ ಬ್ಯಾಟ್ರಿ ಡೌನ್ ಆಗೋಯ್ತೆ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಟೈಮ್ 6:30 ಇವಾಗ ಬಿಲ್ ತಂದು ಕೊಟ್ಟರು. ಬ್ಯಾಟ್ರಿ ಅಂತ ಬರೀ ಒಂದೇ ದಿನ ಮೇ ಬಿ ಬ್ಯಾಟ್ರಿ ವೀಕ್ ಆಯ್ತೆ ಅನ್ಸುತ್ತೆ. ಬ್ಯಾಟ್ರಿ ಡೌನ್ ಆಗೈತೆ ಇವಾಗ. ಅದು ಒಳ್ಳೆ ತಲೆನೋವು ಕೊಟ್ಬಿಟ್ಟೈತೆ. ಏನು ಮಾಡೋದು ನೋಡೋಣ. ಯಾರನ್ನಾರು ಬ್ಯಾಟ್ರಿ ಶಾಪರ್ನ ಕರೆಸ್ಬೇಕು, ಇಲ್ಲ ತಳ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಗೊತ್ತಿಲ್ಲ ಏನು ಮಾಡೋದು ಅಂತ. ನೋಡೋಣ ಯಾರನ್ನ. ಗಾಡಿ ಸ್ಟಾರ್ಟ್ ಆಯಿತು. ನೋಡ್ಬೋದು ಆ ಗಾಡಿ ಇದಾರಲ್ಲ, ಗುಜರಾತ್ ಗಾಡಿ. ಇವರೇ ಭಯ ಹೆಲ್ಪ್ ಮಾಡಿಕೊಟ್ರು. ಗಾಡಿನ ಹಿಂದೆಯಿಂದ ತಳ್ಳಿ ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಮಾಡಿಕೊಟ್ರು. ಥ್ಯಾಂಕ್ ಯು ಬೈ. ಸ್ಟಾರ್ಟ್ ಆಯಿತು ಗುರು. ಬ್ಯಾಟ್ರಿ ಶಾಪರ್ ಬಂದಿದ್ರೆ ಮಿನಿಮಮ್ 500 ರೂಪಾಯಿ 500 ಕಿತ್ಕೊ ಹೋಗೋದು. ಇವರೇ ತಳ್ಳಿದ್ರು, ಏನಾಗಲಿಲ್ಲ. ನೋಡ್ಬೋದು ಇಲ್ಲೇ ಹಿಂದೆಯಿಂದ ತಳ್ಳಿದ್ರು. ಬನ್ನಿ ಹೋಗೋಣ. ಒಂದು ಅಣ್ಣಂಗೊಂದು ಟೀ ಕೊಡಿಸ್ಬೋಣ. ಅವ್ರು ಮಾಡಿದ್ದ ಹೆಲ್ಪಿಗೊಂದು ಟೀ ಅಷ್ಟೇ. ಹೀಗೆ ನಮ್ಮ ಡ್ರೈವರ್ಗಳು ನಮಗೆ ಸಪೋರ್ಟ್ ಮಾಡಿದರೆ ಸಾಕು. ಬನ್ನಿ ಟೀ ಕುಡ್ಕೊಬಾರ. ಟೀ ಎಲ್ಲ ಕುಡ್ಕೊಬಂದು ಸದ್ಯಕ್ಕೆ ಹೊರಡೋಣ. ಅಣ್ಣವ್ರು ಹೊರಡ್ತಿದ್ದಾರೆ. ಥ್ಯಾಂಕ್ ಯು ಬೈ. ಬಾಯ್. ಹೊರಡೋಣ. ಟೈಮ್ ಆಯಿತು. ಟೈಮ್ 7 ಗಂಟೆ. ಅಲ್ಲೂ ನಿಲ್ಸೋದು ಬೇಡ. ಇಲ್ಲಿಂದ ಒಂದು 10-20 ಕಿಲೋಮೀಟ್ರ್ ಹೋದ್ರು ಗಾಡಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೀದಾ ಬಂಕ್ ಹತ್ರ ಹೋಗಿ ನಿಲ್ಸೋಣ. ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮ್ 7 ಗಂಟೆ. ಸದ್ಯ ಹೆಂಗ ಅವ್ರು ಹೆಲ್ಪ್ ಮಾಡಿದ್ರು. ಗಾಡಿ ಹಿಂದೆಯಿಂದ ತಳ್ಳಿದ್ದಕ್ಕೆ ಆಯಿತು. ಇಲ್ಲ ಅಂದಿದ್ದಿದ್ರೆ ಬ್ಯಾಟ್ರಿ ಶಾಪ್ ಅವ್ರನ್ನ ಕರೆಸಿ ಅವ್ರಿಗೆ 500 ಕೊಟ್ಟು ಏನು ಟೈಮ್ ಹೋಗೋರು ನಮ್ಮವು ಏನೂ ಮಾಡೋಂಗಿಲ್ಲ. ಇಲ್ಲಿಂದ ಹೊರಡೋಣ. ಸೀದಾ ಮೌಲ್ಯಂ ಚೆಕ್ ಪೋಸ್ಟ್ ದಾಟಿದ ತಕ್ಷಣ ಸೀದಾ ಘಾಟ್ ಹತ್ತಿದ್ರೆ ನಮ್ಮ ಕರ್ನಾಟಕ ಶುರು. ಬನ್ನಿ ಸೀದಾ ಹೊರಡೋಣ. ಬಂಕ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಬಂಕ್ ಹತ್ರ ಬಂದೆ. ಹೋಗೋಣ. ಇಲ್ಲೊಂದು 8000 ಡೀಸೆಲ್ ಹಾಕೋಣ. ಕಾರ್ಡ್ ಕೊಟ್ಟಿದ್ರೆ ಇಂಡೆಂಟ್ ಇದೆ. ಹೋಗೊಂದು 8000 ಡೀಸೆಲ್ ಹಾಕಿಸ್ಕೊಂಡು ಫಸ್ಟು ಹಂಗೆ ಸಿಂಪಲಾಗಿ ಗ್ಲಾಸ್ ತೊಳ್ಕೊಳ್ಳೋಣ. ಬಟ್ಟೆ ಬೇರೆ ಇಲ್ಲ. ಗ್ಲಾಸ್ ತೊಳ್ಕೊಳ್ಳೋಣ. ಕುಡಿಯೋಕ್ಕೆ ನೀರು ಇದೆ. ಕುಡಿಯೋಕ್ಕೆ ನೀರಿಗಿರಲ್ಲ ಇಟ್ಕೊಂಡು ಗ್ಲಾಸ್ ತೊಳ್ಕೊಂಡು ಒಂದು 8000 ಡೀಸೆಲ್ ಹಾಕಿಸ್ಕೊಂಡು ಹೊರಡೋಣ. ಡೀಸೆಲ್ ಹಾಕಾಯಿತು 8000. ಕಾರ್ಡ್ ಅವಕ್ಕೆಲ್ಲ ಇದೆ.
ಕಾರ್ಡ್ ಹಾಕಿಸ್ಬಿಟ್ಟು ಹಾಂ ಬಿಲ್ ಲಾಸ್ಟ್ 4 ನಂಬರ್ ಅಲ್ಲ 0233 233 ಡೀಸೆಲ್ ಹಾಕ್ಸಾಯ್ತು. ನೀವು ಒಂದು ಸ್ವಲ್ಪ ಗ್ಲಾಸ್ ತೊಳ್ಕೊಂಡು ಹೊರಡೋಣ ಇಲ್ಲಿಂದ. ಫಸ್ಟು ಗಾಡಿ ಸ್ಟಾರ್ಟ್ ಆಗ್ತಾ ನೋಡ್ಬೇಕು, ಯಾಕಂದ್ರೆ ಅಲ್ಲೇ ತಳ್ಳಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಏನಾಗುತ್ತೆ ನೋಡುವ. ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟು. ಅಲ್ಲಿಂದ ಬಂದಿದ್ದೀವಲ್ಲ, ಒಂದು 20 ಕಿಲೋಮೀಟ್ರ್ ಬಂದಿದ್ದೀವಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋ ನಂಬಿಕೆ. ಸ್ಟಾರ್ಟ್ ಆಯಿತು, ಇದೇ ಖುಷಿ. ಇವಾಗ ಬನ್ನಿ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಗಾಡಿ ಗ್ಲಾಸ್ ತೊಳಿಯೋಣ. ಡೀಸೆಲೆಲ್ಲ ಹಾಕಿಸ್ಕೊಂಡು ಸೀದಾ ಬಂದೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ. ಈ ನಮ್ಮ ಕಡೆ ಟೀ ಅಂಗಡಿಗಳು ಇರ್ತಾವಲ್ಲ ಅವರು, ಆ ಥರ ಇಲ್ಲಿ ಗೋವಾದಲ್ಲಿ ನೋಡಿ 100 ಮೀಟ್ರಿಗೆ 100 ಮೀಟ್ರಿಗೆ ಒಂದೊಂದು ಎಣ್ಣೆ ಅಂಗಡಿ ಇರ್ತವೆ. ಆ ಕಡೆ 2, ಇಲ್ಲೊಂದು, ಅಲ್ಲೊಂದು ನೋಡಿ, ಇಲ್ಲೇ 2 ಇದ್ದಾವೆ, ಇಲ್ಲೊಂದಿದೆ, ಹಿಂದೆ ಒಂದಿದೆ. 100 ಮೀಟ್ರಿಗೆ ಒಂದೊಂದು ಎಣ್ಣೆ ಅಂಗಡಿ ಸಿಗ್ತವೆ. ಸದ್ಯಕ್ಕೆ ನಾವು ಇವಾಗ ಯಾವ ರೂಟ್ ಹೋಗ್ತಿದ್ದೀವಿ ಅಂದರೆ ಬರ್ತಾ ಕಾರವಾರದ ಮೇಲೆ ಬಂದು ಇವಾಗ ನಾವು ಆ್ಯಕ್ಚುಲಿ ಮೋಲಿಯಂ ಚೆಕ್ ಪೋಸ್ಟ್ ಮೇಲೆ ಹೋಗ್ತಿದ್ದೀವಿ. ಮೋಲಿಯಂ ಚೆಕ್ ಪೋಸ್ಟು ಅಂದರೆ ಇದು ದಾಟಿದ ತಕ್ಷಣ ಇಲ್ಲೊಂದು ಘಾಟ್ ಸಿಗುತ್ತೆ. ಘಾಟ್ ಹತ್ತಿದ ತಕ್ಷಣ ನೆಕ್ಸ್ಟ್ ಕರ್ನಾಟಕ ಬಾರ್ಡ್ರೇ. ಕರ್ನಾಟಕ ಬಾರ್ಡು ಅಂದರೆ ಹನ್ಮೋಡ್ ಚೆಕ್ ಪೋಸ್ಟ್ ಅದು. ಅಲ್ಲಿಂದ ಸೀದಾ ರಾಮನಗರ, ಹಳ್ಳವಾರದಿಂದ ಸೀದಾ ಧಾರವಾಡ ರೈತ ಇಟ್ಕೊಂಡ್ರೆ ಹುಬ್ಳಿಯಿಂದ ಸೀದಾ ಒಂದೇ ರೋಡು, ನಾನ್ ಸ್ಟಾಪ್ ಹೈವೇ ಬೆಂಗಳೂರು ಜಾಯ್ನ್ ಆಗುತ್ತೆ. ಮುಂದೆ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟು ಜಾಮ್ ಆಗಿದೆ. ಇವರಿಗೆ ಲಂಚ ಕೊಡೋಕ್ಕೆ ನಾವು ಕ್ಯೂ ನಿಲ್ಬೇಕು ನೋಡಿ. ನಮ್ಮ ಮನೆ ಬರೋ ಹೆಂಗೆ ಅಂದರೆ ಈ RTOದವರಿಗೆ ಲಂಚ ಕೊಡೋಕ್ಕೆ ನಾವು ಕ್ಯೂ ನಿಂತ್ಕೊಂಡು ಅವ್ರಿಗೆ ಲಂಚ ಕೊಟ್ಬಿಟ್ಟು ಹೋಗ್ಬೇಕು. ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ಅಬ್ಸರ್ವ್ ಮಾಡಿ ಸುಮ್ಮನೆ ಹಂಗೆ. ಎಣ್ಣೆ ಅಂಗಡಿ ಇಲ್ಲಿ 1, ಇಲ್ಲೇ ನನ್ನ ಸರೌಂಡಿಂಗಲ್ಲಿ 1, ಇಲ್ಲಿ 2, ಅಲ್ಲಿ 3, ಇಲ್ಲೇ ಸರೌಂಡಿಂಗಲ್ಲಿ 3 ಪ್ಲಸ್ ಇಲ್ಲೊಂದು ಕಾಣ್ತಾ ಇದೆಯಾ ನೋಡಿ, ಅಲ್ಲೊಂದು ಕಾಣ್ತಾ ಇದೆ, 4. ಬರೀ ಇಲ್ಲಿ ಅಕ್ಕಪಕ್ಕನೇ 4 ವೈನ್ ಶಾಪ್ ಇದೆ. ಇನ್ನು ನನ್ನ ಗಾಡಿಯಿಂದ ಹಿಂದಕ್ಕೆ ಇನ್ನೂ 4 ಇದ್ದಾವೆ. ಬರೀ ನಮ್ಮ ಇಲ್ಲಿ ಚೆಕ್ ಪೋಸ್ಟಲ್ಲಿ, ಮೋಲಿಯಂ ಚೆಕ್ ಪೋಸ್ಟಲ್ಲಿ ಬರೋಬ್ಬರಿ ಏನಿಲ್ಲ ಅಂದರೂ 8ರಿಂದ 10 ಎಣ್ಣೆ ಅಂಗಡಿಗಳಿದ್ದಾವೆ. ಗೋವಾದ ಸ್ಪೆಷಲ್ ಡ್ರಿಂಕ್ಸ್. ಗೋವಾಗೆ ತುಂಬ ಯಾಕೆ ಬೇಡಿಕೆ ಅಂದರೆ ಇದಕ್ಕೇನೆ, 100 ರೂಪಾಯಿಗೆ ಎಣ್ಣೆ ಸಿಗ್ತದೆ ಅಂತ. ಬನ್ನಿ, ಚೆಕ್ ಪೋಸ್ಟ್ ಜಾಮ್ ಆಗಿದೆ, ಇವ್ರಿಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಹೊರಡೋಣ. ಹೋಗಿ ಲಂಚ ಕೊಟ್ಟು ಬಂದೆ ನೋಡಿ. ಲಂಚಕ್ಕೆ ಇದೊಂದು ಸೀರೆ, ಇದೊಂದು ಸೈನು. ಈ ಸೈನ್ ಹಾಕಿದ್ರು ಅಂದರೆ ದುಡ್ಡು ಇಸ್ಕೊಂಡವ್ರೆ ಅಂತ ಅರ್ಥ. ನೋಡ್ಬೋದು, ಇದ್ರ ಬೇಡ್ತೇನ ಇಲ್ಲೊಬ್ರು ಇಲ್ಲಿ ಕೊಟ್ಟ ಅಂದಮೇಲೆ ನೆಕ್ಸ್ಟ್ ಅಲ್ಲಿ ಇವನು 20 ರೂಪಾಯಿ ಇಸ್ಕೊತಾನೆ. ಅಲ್ಲಿ ಒಳಗೆ ಹೋಗ್ಬಿಟ್ಟು 50 ರೂಪಾಯಿ 20 ರೂಪಾಯಿ ಇಸ್ಕೊತಾನೆ. ಅದಕ್ಕೆ ಗುರುತು ಇದು ಸೀಲು. ಈ ಸೀಲ್ ಹಾಕಿದ್ರೇ ಇಲ್ಲಿ ನಿಂತಿದ್ದಾರಲ್ಲ ಇವ್ರು ಸೀಲ್ ನೋಡ್ತಾರೆ ನೋಡಿ. ಲಂಚ ಇಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಪ್ರೊಸೀಜರ್ ಮಾಡ್ತಾರೆ. ಬನ್ನಿ, ಇವಾಗ ಇದು ಬಂದ್ಬಿಟ್ಟು ಘಾಟು. ಫುಲ್ಲು ಹತ್ತಬೇಕು ಮೇಲೆ, ಪೂರ್ತಿ ಬೆಟ್ಟ ಮೇಲೆ ಹತ್ತಬೇಕು. ಬನ್ನಿ ಸೀದಾ ಹತ್ತೋಣ ಬೆಟ್ಟನ. ಹತ್ತಿದ ತಕ್ಷಣ ಸೀದಾ ಕರ್ನಾಟಕ ಬಾರ್ಡ್ರು ಅಂದ್ಬಿಡಿ. ಈ ದಾಟ್ತು ಅಂದರೆ ಇನ್ನು ನಮಗೆ ತಲೆನೋವಿಲ್ಲ ಗೋವಾದವ್ರದ್ದು. ಇದೇ ಗೋವಾ ಬಾರ್ಡ್ರು ಲಾಸ್ಟು. ಇಲ್ಲಿಂದ ಹತ್ತೋಣ. ಕರ್ನಾಟಕ RTO ಚೆಕ್ ಪೋಸ್ಟ್ ಹತ್ರ ಬಂದೆ. ನೋಡ್ಬೋದು, ಇದೆ ಕರ್ನಾಟಕ RTO ಚೆಕ್ ಪೋಸ್ಟು. ಸೀದಾ ಇಲ್ಲಿ ಸೈಡ್ಗೆ ಹಾಕೊಂಡು ನೋಡಿ, ಆಲ್ರೆಡಿ ಲೈಟ್ ಹೊಡಿತಿದ್ದಾನೆ. ಗಾಡಿ ಬತ್ತು ಅಂದರೆ ಲೈಟ್ ಹೊಡಿತಾರೆ. ಸೀದಾ ಸೈಡ್ಗೆ ಹಾಕೋಣ. ಸೈಡ್ಗೆ ಹಾಕ್ಬಿಟ್ಟು ಇವ್ರಿಗೆ ಒಂದು 50 ರೂಪಾಯಿ ಕೊಟ್ಬಿಟ್ಟು ಸೀದಾ ಹೋಗೋಣ. ಬನ್ನಿ, ಒಂದು 50 ರೂಪಾಯಿ ಕೊಟ್ಬಿಟ್ಟು ಬರೋಣ. ಇವ್ರಿಗೆ 50 ರೂಪಾಯಿ ಕೊಟ್ಟರೆ ಚೆಕ್ ಪೋಸ್ಟ್ಗಳೆಲ್ಲ ಮುಗಿದು ಅಂತ ಅರ್ಥ. ಇವ್ರಿಗೆ ಗಿಲ್ಲಿ ಏನೋ ಕೇಳಲ್ಲ. ಇವರು ಹೋಗ್ದಂಗೆ ಸುಮ್ಮನೆ 50 ರೂಪಾಯಿ ಕೊಡ್ತಾರೆ, ಇಸ್ಕೊತಾರೆ, ಸುಮ್ಮನೆ ಕಳಿಸ್ತಾರೆ, ಅಷ್ಟೇ. ಇವಾಗ ಎಲ್ಲಿದ್ದೀನಿ ಅಂದರೆ ಎಕ್ಸಾಕ್ಟು ಅಬಕಾರಿ ಇಲಾಖೆ ಎಣ್ಣೆ ಚೆಕಿಂಗ್ ಮಾಡ್ತಾರೆ. ಆ ಚೆಕಿಂಗ್ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ. ಚೆಕ್ ಮಾಡ್ತಾರೆ. ಇಲ್ಲಿ ಒಂದು ಚೂರು ಪಿನ್ನು ಯಾವ ಜಾಗನ ಬಿಡ್ದಂಗೆ ಚೆಕ್ ಮಾಡ್ತಾರೆ. ಎಣ್ಣೆ ಸಿಕ್ತು ಅಂದರೆ ಕಿದ್ಕಾಗ ಕಳಿಸ್ತಾರೆ. ಅಲ್ಲಿ ನೋಡಿ ಬಸ್ ನಿಲ್ಲಿಸ್ಕೊಂಡಿದ್ದಾರೆ, ಗೌರ್ಮೆಂಟ್ ಬಸ್ಸು ಬಿಡೋಲ್ಲ. ಪ್ರತಿಯೊಬ್ಬರು ಬ್ಯಾಗನ್ನೆಲ್ಲ ತೆಗೆದು ಚೆಕ್ ಮಾಡ್ತಾರೆ. ಈ ಸೈಡಲ್ಲಿ ನೋಡ್ಬೋದು ಎಷ್ಟೋ ಗಾಡಿಗಳು ಸೀಸ್ ಆಗಿ ನಿಂತಿದ್ದಾವೆ. ತುಂಬ ಎಣ್ಣೆ ತಂದಿರ್ತಾರಲ್ಲ, ಕೇಸ್ ಕಟ್ಲೆ ತಂದಿರೋರು ಗಾಡಿಗಳು ಸೀಸ್ ಆಗಿ ನಿಂತಿದ್ದಾವೆ ನೋಡ್ಬೋದು. ಸದ್ಯಕ್ಕೆ ಇನ್ನೂ ಯಾರು ಬಂದಿಲ್ಲ ಚೆಕ್ ಮಾಡೋಕ್ಕೆ. ಬನ್ನಿ, ಚೆಕಿಂಗ್ ಆಗಿದ ತಕ್ಷಣ ಸೀದಾ ಹೊರಡೋಣ. ಬರ್ತಾರೆ, ನೋಡ್ತಾರೆ, ಗಾಡಿ ಎಲ್ಲ ಚೆಕ್ ಮಾಡ್ತಾರೆ. ಎಣ್ಣೆ ಇದ್ರೆ ಕಿತ್ಕೋತಾರೆ, ಕಳಿಸ್ತಾರೆ. ಇಷ್ಟು ಗಾಡಿಗಳು ಸೀಸಾಗಿ ನಿಂತಿದ್ದಾವೆ ಅಂದರೆ ನೋಡಿ. ಇಷ್ಟೊಂದು ಗಾಡಿಗಳೆಲ್ಲ ಸೀಸಾಗಿ ನಿಂತಿರೋದು. ಒಂದು ಚೆಕಿಂಗ್ ಆಯಿತು, ಬಿಟ್ಟರು ನೋಡಿ. ಬಸ್ಸಿನ ಚೆಕ್ ಮಾಡ್ತಾ ಇದ್ದಾರೆ. ಇವನಿಗೊಂದು 20 ರೂಪಾಯಿ ಕೊಡಬೇಕು. ಇವನಿಗೆ 20 ರೂಪಾಯಿ ಕೊಟ್ಟಿಲ್ಲ ಅಂದರೆ ಇವಾಗ ಬಿಡೋಲ್ಲ.
ಅವರು ಗೇಟ್ ತೆಗಿಯೋದು ಹಾಕೋದು ಮಾಡ್ತಾರೆ. ಅವ್ರು 20 ರೂಪಾಯಿ ಇಸ್ಕೊಳ್ತಾರೆ. ನೋಡಿ ಈ ಗಾಡಿಗಳೆಲ್ಲ ಕಂಪ್ಲೀಟಾಗಿ ಇವೆಲ್ಲ ಎಷ್ಟು ಗಾಡಿಗಳಿದ್ದಾವೆ ಅಂದರೆ ಸೀಸಾಗಿ ನೋಡಿ ಈ ಕಡೆನೂ ನಿಂತಿದ್ದಾವೆ. ವರ್ಷಾನ್ಗಟ್ಲೆ ಆಗಿರುತ್ತೆ. ಕೇಸ್ ಗಟ್ಲೆ ತತ್ತಾರೆ ತಗೊಳಕತ್ತಾರೆ ನೋಡಿ ಹಿಂಗೆ ನಿಲ್ಸ್ಬಿಟ್ಟು ಹೋಗ್ತಾರೆ ಎಲ್ಲ ಕಡೆ. ಸದ್ಯಕ್ಕೆ ನಮ್ಮದು ಚೆಕಿಂಗ್ ಎಲ್ಲ ಮುಗೀತು. ಇನ್ನೆಲ್ಲೂ ಚೆಕಿಂಗ್ ಇರಲ್ಲ, ಸೀದಾ ನಾನ್ ಸ್ಟಾಪ್ ಹೋಗ್ಬೋದು. ಇದು ಆನ್ಮೋಡ್ ಚೆಕ್ ಪೋಸ್ಟು ಅಂತ. ಇಲ್ಲಿಂದ ಇನ್ನು ನೆಕ್ಸ್ಟ್ ನಮಗೆ ಸಿಗೋದು ರಾಮನಗರ ಒಂದೇ ಸಿಟಿ. ಅಲ್ಲಿ ಗಂಟನೂ ಫಾರೆಸ್ಟ್ ಒಳಗೆ ಹೋಗ್ಬೇಕು. ಬನ್ನಿ ಸೀದಾ ಎಲ್ಲೂ ನಿಲ್ಸೋದು ಬೇಡ, ಹೊರಡೋಣ. ನೈಟೆಲ್ಲ ಗಾಡಿ ಓಡಿಸ್ಲೇಬೇಕು ಹೆಂಗಿದ್ರು. ಅದು ಸುಮ್ಮನೆ ಏಂತಕ್ಕೆ ನಿಲ್ಸೋಣ. ಲೈಟ್ ಲೋಡ್ ಹೈಟ್ ಇರೋದು ಬಿಟ್ಟರೆ ಗಾಡಿ ಏನು ಟನೇಜ್ ಇಲ್ಲ. ಲೈಟ್ ಲೋಡು ಹೋಗೋಣ ಆರಾಮಾಗಿ. ಎಲ್ಲ ನಿಲ್ಲಿಸಂಗೆ ನಾನ್ ಸ್ಟಾಪ್ ಹೋಗೋಣ. ಬೆಂಗಳೂರು ಮುಟ್ಟಾನ ನಾಳೆ ಖಾಲಿ ಮಾಡಿ ತಿರ್ಗಿ ನಾಳೆನೇ ಯಾವ್ದಾರ ಲೋಡ್ ಆಗಿದ್ರೆ ಒಳ್ಳೇದು, ನಮಗೆ ಒಳ್ಳೇದು. ಟ್ರೈ ಮಾಡೋಣ. ರಾಮನಗರ ಸಿಟಿಯೆಲ್ಲ ದಾಟ್ಬಿಟ್ಟು ಬಂದೆ. ಇಲ್ಲೊಂದು ಟೋಲ್ ಕಾಣ್ತಿದೆ ನೋಡಿ. ಈ ಟೋಲಿಂದ ಇನ್ನು ನೆಕ್ಸ್ಟ್ ಟೋಲ್ ಗಂಟ ಫುಲ್ಲು ಫಾರೆಸ್ಟೇ. ಇದು ಆ್ಯಕ್ಚುಲಿ ಇಲ್ಲಿ ಫಾಸ್ಟ್ಯಾಗಿ ವರ್ಕ್ ಆಗಲ್ಲ, ಕ್ಯಾಶ್ ಕೊಡಬೇಕು. ನಮ್ಮ ಗಾಡಿಗಳಿಗೆ 85 ಇಸ್ಕೊತಾ ಇದ್ರು. ಇವಾಗ ಟೋಲ್ ರೇಟ್ ಜಾಸ್ತಿ ಆಗಿದೆ. ಟೋಲ್ ರೇಟ್ ಜಾಸ್ತಿ ಆದಷ್ಟು ಕಾರಣ ಎಷ್ಟು ಇಸ್ಕೊತಾರೆ ಏನೋ ಗೊತ್ತಿಲ್ಲ. ನಾನು ಇವತ್ತೇ ಬರ್ತಿರೋದಲ್ವಾ, ನಿನ್ನೆ ಟೋಲ್ ರೇಟ್ ಜಾಸ್ತಿ ಆಗಿರೋದು. ಬನ್ನಿ ನೋಡೋಣ. ಮುಂಚೆ 85 ಇಸ್ಕೊತಾ ಇದ್ರು, ಇವಾಗಿನ ಕತೆ ಗೊತ್ತಿಲ್ಲ. ಮೇ ಬಿ ಜಾಸ್ತಿ ಆಗಿಲ್ಲ ಅನಿಸುತ್ತೆ. ನೋಡೋಣ. ಫಾಸ್ಟಾಗಿಲ್ಲ ಇಲ್ಲಿ. ಇದೊಂದು ಸಿಗುತ್ತೆ ಇಲ್ಲಿಂದ ಬಳ್ಳವಾರ ಗಂಟ ಫುಲ್ಲು ಫಾರೆಸ್ಟ್ ರೋಡು. ಈ ಫಾರೆಸ್ಟಿಗೋಸ್ಕರ ಇದೊಂದು ಟೋಲು. ಬನ್ನಿ ಟೋಲೆಲ್ಲ ಕಟ್ಬಿಟ್ಟು ಹೊರಡೋಣ. ಟೋಲ್ ಕಟ್ಟಿದೆ, ಇಲ್ಲೇನು ಜಾಸ್ತಿ ಮಾಡಿಲ್ಲ ನೋಡಿ. 85 ಇದೆ. ಇದು ಫಾರೆಸ್ಟ್ ಟೋಲ್ ಅಲ್ವಾ, ಹಾಗಾಗಿ ಇದರಲ್ಲೇನು ಜಾಸ್ತಿ ಮಾಡಿಲ್ಲ. ಫಾರೆಸ್ಟ್ ರೋಡು ಪೂರ್ತಿ ಫುಲ್ಲು ಕಾಡೇನೆ. ಬನ್ನಿ ಸೀದೆ ಕಾಡೆಲ್ಲ ಪಾಸ್ ಮಾಡ್ಕೊಳ್ಳೋಣ. ಫಾರೆಸ್ಟು ಅಂದರೆ ಪ್ರಾಣಿ ಪಕ್ಷಿಗಳೇನು ದೊಡ್ಡ ಪ್ರಾಣಿಗಳಂತ ಬರಲ್ಲ. ಸುಮ್ಮನೆ ನಾರ್ಮಲ್ ಫಾರೆಸ್ಟು. ಒಳಗಡೆ ಇರ್ತವೇನೋ ಗೊತ್ತಿಲ್ಲ. ಘಾಟಲ್ಲಿ ಬರ್ತಾ ಇದ್ದೆ ನೋಡಿ, ಯಾವುದೋ ಗಾಡಿ ಪಲ್ಟಿಯಾಗಿದೆ. ಈಗಷ್ಟೇ ಎಲ್ಲೋ ಮಲಗಿದೆ ಅನ್ಸುತ್ತೆ ಗಾಡಿ. ಒಳಗಡೆ ಯಾರಾದರೂ ಇದ್ದಾರ? ಯಾರು ಕಾಣ್ತಾ ಇಲ್ಲ. ಕಂಪ್ಲೀಟಾಗಿ ಪಲ್ಟಿಯಾಗಿ ಹೋಗಿದೆ ಗಾಡಿ. ಸ್ಪೀಡಾಗಿ ಬಂದು ಎಳ್ದಿದ್ದಾರೆ ಅನ್ಸುತ್ತೆ ಟರ್ನಿಂಗಲ್ಲಿ. ಕಂಪ್ಲೀಟಾಗಿ ಉಲ್ಟಾ ಆಗೋಯ್ತೆ. ಯಾರೂ ಕಾಣ್ತಾನೆ ಇಲ್ಲ ಒಳಗೆ. ತುಂಬ ಟೈಮ್ ಆಗಿರ್ಬೇಕು ಹಾಗೆ ಕರ್ಕೊಂಡೋಗಿದ್ರೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಯಾರೂ ಇಲ್ಲ ಒಳಗೆ. ಬನ್ನಿ ನಾವು ಹೊರಡೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ನೋಡ್ದಂಗೆ ಅಲ್ಲೇ ಸೀದಾ ಘಾಟ್ ಎಲ್ಲ ಹಚ್ಚಿ ಮುಂದೆ ಬಂದು ಊಟ ಮಾಡಿ ಹುಬ್ಳಿ ಹತ್ರನೇ ಸೈಡ್ಗೆ ಹಾಕ ಮಲ್ಗೋಬಿಟ್ಟೆ ನಿದ್ದೆ ಬಂತು ಅಂತ. ಬೆಳಗ್ಗೆ 5:15 ಎದ್ದು ಹೊರಟವನು. ಎಲ್ಲೂ ನಿಲ್ಸಲ್ಲ, ನಾನ್ ಸ್ಟಾಪು 450 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಕ್ಸಾಕ್ಟ್ ಎಲ್ಲಿದ್ದೀನಪ್ಪ ಅಂದರೆ ನೈಸ್ ರೋಡಲ್ಲಿದ್ದೀನಿ. ನೈಸ್ ರೋಡ್ ಎಕ್ಸಿಟ್ ಆಗ್ತಾ ಇದ್ದೀನಿ ಕೆಂಗೇರಿ ಕಡೆಗೆ. ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಆಲ್ರೆಡಿ ನೋಡ್ಬೋದು. ಸಾರಿ, ಇವಾಗ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಟೈಮ್ ಆಲ್ರೆಡಿ 12 ಆಗೋಗಿದೆ. ಬನ್ನಿ ಸೀದಾ ಹೋಗೋಣ, ಪಾಯಿಂಟಿಗೆ ಹೋಗೋಣ. ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ನಾನ್ ಸ್ಟಾಪ್ ಡ್ರೈವ್ ಮಾಡ್ಕೊಂಡು ಬಂದ್ಬಿಟ್ಟೆ. ಹಂಗಾಗಿ ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಸೀದಾ ಪಾಯಿಂಟ್ ಹತ್ರ ಹೋಗೋಣ. ಇಲ್ಲಿಂದ ಕರೆಕ್ಟಾಗಿ 2.5 ಕಿಲೋಮೀಟ್ರ್ ಐತೆ ಅಷ್ಟೇ ಪಾಯಿಂಟಿಗೆ ಹೋಗೋಣ. ಪಾಯಿಂಟಿಗೆ ಹೋಗಿ ಗಾಡಿ ಎಲ್ಲ ಖಾಲಿ ಮಾಡೋಣ, ಮತ್ತೆ ನೋಡೋಣ ಏನು ಕತೆ ಅಂತ. ಬನ್ನಿ ಸೀದಾ ಪಾಯಿಂಟಿಗೆ ಹೋಗ್ಬಿಟ್ಟು ಸಿಗೋಣ. ಆ್ಯಕ್ಚುಲಿ ಇಲ್ಲಿಗೆ ಮಧ್ಯಾಹ್ನ 12 ಕಾಲಿಗೆ ಬಂದಿದ್ದು ನಾನು. ಬಂದ್ಬಿಡಿ ಬೇಗ ಅನ್ಲೋಡ್ ಮಾಡ್ಕೊತೀನಿ ಅಂದ್ಬಿಟ್ಟು. ಟೈಮ್ ಇವಾಗ 4:45 5 ಗಂಟೆ ಆಗೈತೆ. ಟ್ರೈನ್ ಇವಾಗ ಬಂದೈತೆ ನೋಡಿ. ಟ್ರೈನ್ ಇವಾಗ ಬಂದೈತೆ. ಗಾಡಿಯಲ್ಲಿ ಹಾಕಿದ್ದೀನಿ. ಯಾವ ಥರ ಹೊಡಿಗೆ ತಗೊಂಡೋಗಿದ್ದೀನಿ ಗಾಡಿ ಅಂದರೆ ಇಲ್ಲಿ ನೋಡಿ ರೋಡು. ಆ ಮರಗಳಿಗೆಲ್ಲ ಮೇಲ್ಗಡೆ ಅದು ಬಾಕ್ಸ್ ಎಲ್ಲ ಟಚ್ ಆಯಿತು. ನನಗೇನು ಅವರೇ ಬಾ ಅಂದರು. ಸೀದಾ ಬಂದೆ. ಈ ರೋಡ್ ಏನಿದೆ ಇದರಲ್ಲಿ ಕರೆಕ್ಟಾಗಿ ಹೋಗಿದ್ದೀನಿ. ರಿವರ್ಸ್ ಈಗ ಅಲ್ಲಿ ಆ ಕ್ರಾಸಲ್ಲಿ ನಿಲ್ಸಿದ್ದೀನಿ ಗಾಡಿನ. ಈಗ ವಾಪಸ್ ಸೀದಾ ಹಂಗೇ ರಿವರ್ಸ್ ತಗೊಂಡು ಸೀದಾ ಅಲ್ಲಿ ಹೋಗ್ಬೇಕು. ರಿವರ್ಸಲ್ಲೇ ಹೋಗ್ಬೇಕು ಅಲ್ಲಿವರೆಗೂ. ಬನ್ನಿ ಇವಾಗ ಟ್ರೈನಲ್ಲಿ ಹೆಂಗೆ ಇಳಿಸ್ತಾರೆ ಅನ್ನೋದೇ ನನಗಿವಾಗ ಒಂಥರ ಕುತೂಹಲ. ಯಾಕಂದರೆ ನೋಡಿ ಇಲ್ಲಿ ರೋಡ್ ಇರೋದೇ ಇಷ್ಟು. ಈ ಕಡೆಗೆ ತಿರಿಕಂದು ಅದನ್ನು ಬಂದು ವಾಪಸ್ ತಗೊಂಡೋಗಿ ಅಲ್ಲಿಡ್ಬೇಕು ಐಟಮ್ನ. ಹೆಂಗೆ ಇಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಯಾವ ಥರ ಇಡ್ತಾರೆ ಏನು ಹೆಂಗೆ ಅಂತ. ಅನ್ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಬೋದು. ಹಿಂಗೆ ತಿರ್ಗಾ ಮರ್ಗ ಕ್ರೇನಲ್ಲಿ ನಿಂತ್ಕೊಂಬರ್ಗೆ ಆಡಿಸಿ ಅನ್ಲೋಡ್ ಮಾಡ್ತಾವನೆ. ದೊಡ್ಡದೊಂದು ಐತೆ ಇಳ್ಸೋಕ್ಕೆ.
ತಗೊಂಡು ಲಾಸ್ಟಿಗೆ ಹಾಕ್ತಾವ್ರೆ. ಇಳಿಸ್ಲಿ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ಮುಂದಿನ ವ್ಲಾಗಲ್ಲಿ ಹೊಸ ಟ್ರಿಪ್ಪಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.